ರೀ 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 ನಿಮ್ಗೆ ಕರೀತಾ ಇರೋದು ನಾನು. ಏನು ಕಾಟಲ್ಲಿ ನಿಂದ ನೆಮ್ಮದಿಯಾಗಿ ರೂಮ್ನಾಗೂ ಕುತ್ಕೊಳಕ್ ಬಿಡಂಗಿಲ್ಲಲ್ಲ ನೀನು. ರೀ ನಿಮ್ಮ ನೆಮ್ಮದಿ ಹಾಳಾಗೋಂಗ ನಾನೇನು ಮಾಡಿಲ್ಲ, ನೀವ ಮಾಡ್ಕೊಂಡಿರೋದು ನಿಮ್ಮ ನೆಮ್ಮದಿನ ಹಾಳಾಗಿ ಹೋಗಂಗ. ನಾನೇನು ಮಾಡ್ಕೊಂಡೀನಿ? ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ಆರಾಮ್ ನೆಮ್ಮದಿಯಾಗಿತ್ತು ನನ್ನ ಜೀವನ. ನಿನ್ನ ಮದುವೆ ಮಾಡ್ಕೊಂಡು ಬಂದೆ ನನ್ನ ಜೀವನನ ಹಾಳಾಗಿ ಹೋಗ್ಬಿಟ್ಟೈತಿ. ಅಷ್ಟನ್ನರು ನನ್ನನ್ನು ಎದಕ್ಕೆ ಮದುವೆ ಮಾಡ್ಕೊಂಡು ಬರ್ಬೇಕಾಗಿತ್ತು? ನಾನೇನು ನಿಮಗೆ ಹೇಳಿದ್ದೇನೆ ನನ್ನನ್ನು ಮದುವೆ ಮಾಡ್ಕೊರಿ ಅಂತಂದು? ನೀವೇ ಹೆಚ್ಚಾಗಿ ಕರ್ಕೊಂಡೋಗಿ ಮದುವೆ ಆಗಿ ಬಂದಿದ್ದು. ಈಗ ಮತ್ತೆ ದೊಡ್ಡದಾಗ ಮಾತಾಡಕ್ಕೆ ಬರ್ತಾರೆ ಇರಲಿ. ಮನೆಯಾಗೂ ಯಾರು ಒತ್ತಾಯ ಮಾಡಿಲ್ಲ, ನಾನು ಒತ್ತಾಯ ಮಾಡಿಲ್ಲ, ನಮ್ಮ ಮನೆಯವರು ಯಾರು ಒತ್ತಾಯ ಮಾಡಿಲ್ಲ ನಿಮಗೆ ನನ್ನನ್ನು ಮದುವೆ ಆಗ್ರಿ ಅಂತಂದು. ದೊಡ್ಡದಾಗ ಮಾತಾಡಕ್ಕೆ ಬಂದ್ರೆ ನೀವು ಹೆಚ್ಚಾಗಿ ಕರ್ಕೊಂಡೋಗಿ ಮದುವೆ ಆಗಿ ಬಂದಿರಿ. ಈಗ ಮತ್ತೆ ನೆಮ್ಮದಿ ಹಾಳಾಗೈತಂತ. ಏನು ನೆಮ್ಮದಿಯಿಂದ ಇರೋಂಗೆ ಜೀವನ ಇಟ್ಕೊಂಡಿರಿ ನೀವು? ನೋಡ್ರಿ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಹೆಣ್ಮಕ್ಳ ಜೀವನದಾಗ ಏನಾರ ಆಟಾಡಿದ್ರಂದ್ರೆ ಅದರದ ಶಾಪ ಮಾತ್ರ ನಿಮಗೆ ತಟ್ಟದೇ ಇರಂಗಿಲ್ಲ, ನೆನಪಿಟ್ಕೊರಿ. ಏನು ಹೆದರ್ಸಾ ಕುಂತಿದ್ದೇನ ನನಗೆ? ಹೆದರ್ಸೋದೇನಿಲ್ಲಪ್ಪ, ಇದ್ದಿದ್ದನ್ನ ಹೇಳಾಕುಂತೀನಿ ನಾನು. ನಿನ್ನ ಮಾತನ್ನ ಕೇಳಿಕೊಂಡು ನಂಬುವಷ್ಟು ಹುಚ್ಚ ನಾನಲ್ಲ. ಈಗ ಎದಕ್ಕೆ ಬಂದು ಅದನ್ನು ಹೇಳ ಮೊದಲು. ಹೇಳಿ ಇಲ್ಲಿಂದ ತೊಲಗು. ನಾ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು. ನಿನ್ನೆ ಸಂಜೆನೇ ಬಂದಾರ ಮಾವರು. ಅವ್ರ ಜೊತೆ ಬಂದಾರ ಒಂದು ಮಾತು ಮಾತಾಡಿಲ್ಲ ನೀವು. ನಿನ್ನೆನೂ ಲೇಟಾಗಿ ಬಂದ್ರಿ ಮನೆಗೆ. ಇರ್ಲಿ ಬಿಡು, ಲೇಟಾಗಿ ಬಂದಾರ, ಬೆಳಗ್ಗೆ ಮಾತಾಡ್ತಾರ ಅಂತ ಅನ್ಕೊಂಡು ಸುಮ್ಮನೆ ಅದೇ. ಇವಾಗ ನೋಡಿದ್ರ ಎದ್ದು ನಾಷ್ಟ ಗಿಷ್ಟ ಎಲ್ಲ ಮಾಡಿ ಆರಾಮ್ ಕುಂತೀರಿ ಇಲ್ಲೇ. ಹೋಗಿ ಮಾವರಿಗೆ ಮಾತಾಡ್ಸಕ್ ಬರಲ್ಲನ್ರಿ ನಿಮಗೆ? ನಾನು ಆಮೇಲೆ ಮಾತಾಡ್ತೀನಿ ತಗೋ ಡ್ಯಾಡಿಗೆ. ಡ್ಯಾಡಿ ಏನು ಅನ್ಕೊನಲ್ಲ. ನಾ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಸುಮ್ಮನೆ ಎದ್ಬಿಡು ನೀನು. ರೀ, ಮಾವರು ಎಷ್ಟು ದಿನ ಹೊರಗಡೆನೇ ಇದ್ರು, ಇವಾಗ ಬಂದಾರ ಮನೆಗೆ ಬಂದರಿಗೆ ಒಂದು ಮಾತು ಮಾತಾಡಕ್ಕೆ ಬರಲ್ಲನ್ರಿ ನೀವು? ನಿಮ್ಮ ಅಪ್ಪ ರೀ ಅವರು ಹೆಂಗದಿರಿ ಏನು? ಎಷ್ಟು ದಿನ ಹೊರಗಡೆ ಇದ್ರಿ, ಏನಾಯ್ತು ಎತ್ತ ಒಂದು ಸ್ವಲ್ಪ ಕೇಳ್ಬೇಕನ್ನೋ ಜವಾಬ್ದಾರಿ ಇಲ್ಲನ್ರಿ ನಿಮ್ಗೆ? ಬರ್ರಿ ಸುಮ್ಮನೆ. ನಾ ಬರಂಗಿಲ್ಲೋ. ನನಗೀಗ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಇಲ್ಲ. ನನ್ನ ಪಾಡಿಗೆ ನಾ ಮುಕ್ಕೋತೀನಿ, ನೀ ಸುಮ್ಮನೆ ಹೋಗ್ಬಿಡು. ಇವಾಗೇನು ಎದ್ದು ಬರ್ತೀರಾ ಅಥವಾ ಮಾವರಿಗೆ ಇದ್ದಿದ್ದೆ ಇಲ್ಲ ಇದ್ದೆ ಎಲ್ಲ ವಿಷಯನ ಹೇಳ? ಅದೆಲ್ಲ ಬೇಡ, ನಾ ಬರ್ತೀನಿ, ನೀವು ಮುಂದಕ್ಕೆ ಹೋಗು. ಅದೆಲ್ಲ ಏನು ಬೇಡ, ನನ್ನ ಜೊತೆನ ಬರ್ರಿ ನೀವು. ನಾನು ಹೋಗಿ ನೀವು ಆಮೇಲೆ ಬಂದ್ರೆ ಅದು ಸರಿ ಅನ್ಸಂಗಿಲ್ಲ. ಇಬ್ರು ಹೋಗನ್ ಬರ್ರಿ. ಮಾವರಿಗೆ ನೋಡಿದ್ರೆ ಖುಷಿನಾರ ಆಕೈತಿ. ನಿಂದೊಳ್ಳೆ ಕಾಟ ಆತು ಬಿಡು. ನನಗಂತೂ ತಲೆ ಕೆಟ್ಟೋತಪ್ಪ ನಿನ್ ಸಲುವಾಗಿ. ನಿಮ್ಮ ತಲೆನಾರ ಕೆಡ್ಲಿ, ಏನಾರ ಯಾಕ ಕೆಡ್ಲಿ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ನನಗೆ ಈ ಮನ್ಯಾಗ ನನ್ನ ಅತ್ತಿ ಮಾವ ಅಮ್ಮ ಎಲ್ಲರೂ ಖುಷಿಯಾಗಿರ್ಬೇಕಷ್ಟ. ನೀವು ಅಷ್ಟ. ಅವ್ರ ಖುಷಿ ಸಲುವಾಗಿ ನೀವು ಅವ್ರ ಮುಂದೆ ಚಂದನ ತಂಗಿರಿ. ಇಲ್ಲ ಅಂದ್ರೆ ನಿಮ್ದು ಈ ಇಡೀ ಬಂಡವಾಳನ ಮಾವನ ಮುಂದೆ ಬಿಚ್ಚಿಡ್ತೀನಿ ನೋಡ್ರಿ. ಮತ್ತೆ ಗೊತ್ತಲ್ಲ, ಮಾವರಿಗೆ ನಿಮ್ಮ ವಿಷಯ ಏನಾದರೂ ಗೊತ್ತಾತಂದ್ರೆ ಅವ್ರ ಮಗ ಅಂತೂ ನೋಡ್ದೇನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರ, ನೆನಪಿರ್ಲಿ. ಆಮೇಲೆ ನೀವು ಪೊಲೀಸ್ ಸ್ಟೇಷನಲ್ಲಿ 1 2 3 4 1 2 3 4 ಅಂತ ಕಂಬಿ ಎಣಿಸ್ಬೇಕಾಗತ್ತಾ? ಏನು ಮಾಡ್ತೀರಿ ನೋಡ್ರಿ. ಇವಾಗೇನು ಬರ್ತೀರಾ ಏನಿಲ್ಲ? ಬರ್ತೀನಿ. ನಮ್ಮ ಡ್ಯಾಡಿ ಮುಂದೆ ನೀನೇನು ಹೇಳಕ್ಕೆ ಹೋಗ್ಬೇಡ. ನೀವು ಅಲ್ಲಿ ಹೆಂಗೆ ನಡ್ಕೋತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತಾ. ಬೇಗ ಬರ್ರಿ. ಇಷ್ಟರ ಅಡಕಿ ನನಗೆ ಎದುರಿಸ್ತಾಳಲ್ಲ. ಇರಲಿ, ಸದ್ಯಕ್ಕೆ ಸುಮ್ಮನೆ ಇರ್ತೀನಿ. ಈ ಆಸ್ತಿ ಎಲ್ಲ ನನ್ನ ಕೈಗೆ ಬರಲಿ, ಅವಾಗ ನೋಡ್ಕೋತೀನಿ ಇವ್ರನ್ನ. ಯೋಚನೆ ಮಾಡಿದ್ದೆ ಸಾಕು, ಎದ್ದು ಬರ್ರಿ. ನಾ ಇಲ್ಲೇ ಹೊರಗಡೆ ಬಾಕಲ ಹತ್ರನ ನಿಂತೀನಿ. ಬಂದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ವ್ಯೂಸ್ ಅಂತೂ ಭಾಳ ಕಮ್ಮಿ ಆಗ್ತಾಯಿದೆ. ನನಗಂತೂ ಭಾಳ ಬೇಜಾರಾಗ್ತಾ ಇದೆಪ್ಪ. ನಿಮಗೆ ನೋಡಿ ಹೇಗೆ ಮಾಡ್ತೀರಾ? ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಇವತ್ತು ಚಂದನ್ ಅವರು ಬರ್ತಡೇ ಇದೆ. ದಯವಿಟ್ಟು ಎಲ್ಲರೂ ವಿಶ್ ಮಾಡಿ. ಚಂದನ್ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಮ್ಮ ಫ್ಯಾನ್ಸ್ ಕಾರ್ಟೂನ್ ಕುಟುಂಬದ ವತಿಯಿಂದ ಚಂದನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದಂಗಾಳಿ ಅಂದ್ರೆ ನಾಷ್ಟ ಎಲ್ಲ ಸರಿನತ್ತಂಗೆ ಮಾಡಿದ್ರಿಲ್ರಿ? ಇಷ್ಟು ದಿನ ಅಂತೂ ಮನೆಯಿಂದ ಹೊರಗಡೆ ಇದ್ರಿ. ಹೊರಗಡೆದು ಊಟ ಹೆಂಗೆ ಇದ್ರೂ ಮನೆ ಊಟ ಆದಂಗೆ ಆಗಲ್ಲ ನೋಡ್ರಿ. ಇವತ್ತರ ಚಂದನತ್ತಂಗೆ ನಾಷ್ಟ ಮಾಡಿದ್ರಿಲ್ರಿಪ್ಪ ನೀವು? ಅಯ್ಯೋ ಅತ್ಯಾರ, ಏನು ಕೇಳ್ತೀವಿ? ನನ್ನ ಸೊಸಿ ಪಾಪ ಪಲ್ಲವಿ ನನಗಿಷ್ಟ ಅಂತಂದು ಬಿಸಿ ತಾಲಿಪಟ್ಟು ಮಾಡಿ ಮತ್ತು ಅಕ್ಕಿ ರೊಟ್ಟಿ ಚಟ್ನಿ ಎಲ್ಲ ಮಾಡಿದ್ಲು. ನಂಗಂತೂ ಹೊಟ್ಟೆ ತುಂಬ ಊಟ ಮಾಡಿ ನೋಡ್ರಿ ಅತ್ಯಾರ. ಇಷ್ಟು ದಿನ ಹೊರಗಡೆದು ತಿಂದು ಬಾ ಎಲ್ಲ ಹೆಂಗಾಗೋಗ್ಬಿಟ್ಟಿತ್ತಪ್ಪ. ಇವತ್ತು ಆರಾಮ್ ನೆಮ್ಮದಿಯಾಗಿ ಕೂತ್ಕೊಂಡು ನಾಷ್ಟ ಮಾಡಿ ನೋಡ್ರಿ. ಅತ್ಯಾರ, ನಿಮ್ಮ ಮಗಳು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದು ದಿನಾನು ಈ ಥರ ವೆರೈಟಿ ಅಡುಗೆ ಮಾಡಿಕೊಟ್ಟಿಲ್ಲ ನೋಡ್ರಿ ನನಗೆ. ಪಾಪ ನನ್ನ ಸೊಸಿ ಎಷ್ಟು ಥರ ವೆರೈಟಿ ಮಾಡ್ತೈತಿ ಬಿಡ್ರಿ ಅಡುಗೆನ. ನಿನ್ನೇನು ಅಷ್ಟು ವೆರೈಟಿ ಅಡುಗೆ ಮಾಡಿತ್ತು. ಇವತ್ತು 2 ಥರ ನಾಷ್ಟ ಮಾಡಾಳ. ಅಬ್ಬಾ, ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದು ನೋಡ್ರಿ.
ಹೌದೌದು ಪಾಪ ಇಷ್ಟು ವರ್ಷ ನಿಮಗೆ ಅಡಿಗೆನ ಮಾಡ್ಕೊಟ್ಟಿಲ್ಲ ನೋಡ್ರಿ ಅದ ರೊಟ್ಟಿ ಪಲ್ಯ ಅನ್ನ ಸಾರು ಅಷ್ಟ ಮಾಡ್ಕೊಟ್ಟಿನಲ್ಲ ಅದಕ್ಕೆ ಅಂತೀರಿ ಬಿಡ್ರಿ ನನಗೆ. ನೋಡ್ಲಿ ನೋಡು ನನ್ನ ಸೊಸೆ ಹೆಂಗೆ ಮಾಡ್ತಾಳೆ ಅಡ್ಗಿನ ನೋಡು ನೀನು. ನಿಜ ಹೇಳಿ ಇಷ್ಟು ಥರ ವೆರೈಟಿ ಅಡ್ಗೆ ನೀ ಮಾಡಿಯನ ಅಂತಂದು. ನನ್ನ ಸೊಸೆ ಹಂಗೆ ನನಗೆ ವೆರೈಟಿ ಅಡುಗೆ ಮಾಡಕ್ಕೆ ಬರಲ್ಲ ಬಿಡ್ರಿ, ನಾನು ಒಪ್ಕೋತೀನಿ. ಪಾಪ ಅದ ಇಷ್ಟಿಷ್ಟು ಥರ ವೆರೈಟಿ ಮಾಡ್ತೈತಿ, ಆದ್ರೆ ನಾನೇ ನಿಮಗೆ ಅಡುಗೆನೇ ಮಾಡ್ಕೊಟ್ಟಿಲ್ಲ ನನ್ನಂಗೆ ಮಾತಾಡ್ತೀರಿ ಬಿಡ್ರಿ ನೀವು. ಸಿಟ್ಟು ಬಂತನ ಆಗಲೇ ಯಾಕೋ ಸಿಟ್ಟು ಬಂದಿಲ್ಲ ಅಂತ ಅನ್ಕೊಂಡೆ. ಆದರೂ ಸೊಸಿ ಬಗ್ಗೆ ಹೊಗಳಿದ್ರೆ ನಿನಗೂ ಭಾಳ ಖುಷಿ ಆಕೈತಿ ಬಿಡು. ಮತ್ತು ನನ್ನ ಮುದ್ದಿನ ಸೊಸಿ ಅದಾಳ್ರಿ ಆಕಿ. ಮತ್ತು ನನ್ನ ಸೊಸಿ ಹೊಗಳಿದ್ರೆ ನನಗೆ ಖುಷಿ ಆಗಂಗಿಲ್ಲನ್ರಿ. ಅಯ್ಯೋ ಅಡಿ ಅಂದ್ರೆ ಅತ್ತಿ ಸೊಸಿ ಅಂತೂ ಈಗ ತಾಯಿ ಮಗಳು ಇದ್ದಂಗೆ ಅದಾರ ನೋಡ್ರಿ ಮನ್ಯಾಗ. ಹ್ಞೂ ರೀ ಅತ್ಯಾರ, ನನಗಂತೂ ಅದನ್ನ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ನನಗಂತೂ ನಮ್ಮ ಮನ್ಯಾಗ ಅತ್ತಿ ಸೊಸಿ ಜಗಳದ ಒಂದು ತಲೆನೋವಿಲ್ಲ ನೋಡ್ರಿ. ಇಬ್ಬರು ಚಂದನ ತಂಗ ಹೊಂದ್ಕೊಂಡು ಹೊಂಟಾರಲ್ಲ ಅಷ್ಟ ಸಾಕು ನೋಡ್ರಿ. ನನಗೂ ಭಾಳ ಖುಷಿ ಆತ್ರಿ ನಮ್ಮ ಸೊಸಿನ ನೋಡಿ. ಮುಖದಾಗ ಒಂದು ಸ್ವಲ್ಪ ನಗು ಇರಲಿ. ಮುಖ ಯಾಕೆ ಹಿಂಗೆ ಸಿಂಡ್ರಿಸ್ಕೊಂಡದಿರಲ್ಲ, ನಗುರಿ. ನಿಮ್ಮ ಈ ಮುಖನ ನನಗೆ ನೋಡೋಕ್ಕಾಗವಲ್ದು, ಪಾಪಿನ ಅವರೆಲ್ಲ ಹಿಂಗೆ ನೋಡ್ತಾರೆ. ನಿಂದ ಅತಿ ಆತ ಪಲ್ಲವಿ. ಇವಾಗ ನಗ್ತೀರೋ ಏನಿಲ್ಲ. ಡ್ಯಾಡಿ ಆರಾಮಾಗಿದ್ದೀರಾ? ಹ್ಞೂನಪ್ಪ ನಾನು ಆರಾಮಾಗಿದ್ದೀನಿ ನೋಡು. ನೀನು ಹೆಂಗದಿ? ಆರಾಮದಿ ಇಲ್ಲ? ಏನು ನಿನ್ನೆಯಿಂದ ಸಿಗಾವಲ್ಲೆಲ್ಲ ಕೈಗೆ ಮಾತಾಡ್ಸ್ಬೇಕಂದ್ರೆ? ಅಯ್ಯೋ ನಿನ್ನೆ ಒಂದು ಸ್ವಲ್ಪ ಆಫೀಸಲ್ಲಿ ಕೆಲಸ ಸಿಕ್ಕಾಪಟ್ಟೆ ಇದ್ದಿದ್ದಕ್ಕೆ ಲೇಟಾಗಿ ಬಂದಿದ್ದೆ ಡ್ಯಾಡಿ. ನಾನು ನೀವು ಆಲ್ರೆಡಿ ಮಕ್ಕೊಂದಾರ ಅಂತಂದ್ರು. ಮಮ್ಮಿ ಕೇಳಿದೆ, ನಾನು ಬಂದಿದ್ದೆ ನಿಮ್ಮ ರೂಮ್ ಹತ್ರ ಮಾತಾಡ್ಸಿದ್ರಾಯ್ತು ಅಂತಂದು. ಮಮ್ಮಿ ಮಲ್ಕೊಂಡಾರಂದ್ರು. ಮತ್ತು ಅದಕ್ಕೆ ಸುಮ್ಮನೆ ಅದೇ ಜರ್ನಿ ಮಾಡಿ ಸುಸ್ತಾಗಿರುತ್ತಲ್ಲ, ಬೆಳಗ್ಗೆ ಮಾತಾಡ್ಸಿದ್ರಾಯ್ತು ಅಂತ ಅಂದ್ಕೊಂಡೆ. ಬೆಳಗ್ಗೆ ಟಿಫಿನನ್ನು ಅಲ್ಲೇ ಮಾಡಿಬಿಟ್ಟೆ. ನಾವು ರೂಮಲ್ಲಿನೇ ಸ್ವಲ್ಪ ಆಫೀಸ್ ಕೆಲಸ ಇತ್ತು, ಹಾಗಾಗಿ ನಿಮ್ಮ ಜೊತೆ ಮಾತಾಡೋದಕ್ಕಾಗಿಲ್ಲ ಡ್ಯಾಡಿ. ಹೌದಾ, ಇರಲಿ ಬಿಡಪ್ಪ, ನಡೀತೈತಿ. ನಾನು ಅದಕ್ಕೆ ಪಲ್ಲವಿ ಕೇಳಿದೆ, ಏನಮ್ಮ ಸಂಜೆ ರೂಮಿಂದ ಹೊರಗಡೆನೇ ಬರವಲ್ಲಲ್ಲ, ಮಾತಾಡ್ಸ್ಬೇಕಾಗಿತ್ತು ಅಂತಂದೆ. ಏನೋ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ, ಕರ್ಕೊಂಬರ್ತೀನಿ ತಡ್ರಿ ಮಾವಾರ ಅಂತ ಹೇಳಿ ಆಕಿನ ಕರೆಯಕ್ಕೆ ಬಂದೆ ನೋಡಪ್ಪ. ಮತ್ತೇನು ಸಮಸ್ಯೆ ಇಲ್ಲಲ್ಲ ಸಂಜಯ್? ಆರಾಮಾಗಿದ್ದೀರ ತಾನೇ ಇಬ್ರು ಗಂಡ ಹೆಂಡ್ತಿ? ಅಯ್ಯೋ ಇಬ್ರು ಆರಾಮದಾರಿ, ಈಗ ಒಟ್ಟ ಜಗಳ ಇಲ್ಲ ಏನಿಲ್ಲ, ಇಬ್ರು ಹೊಂದ್ಕೊಂಡು ಹೊಂಟಾರ ನೋಡ್ರಿ ಮನ್ಯಾಗ. ನಿಜಾನಾ ಸಂಜಯ್? ಹ್ಞೂ ಡ್ಯಾಡಿ, ಇವಾಗೇನು ಜಗಳ ಇಲ್ಲಪ್ಪ, ಇಬ್ಬರು ಹೊಂದ್ಕೊಂಡು ಹೊಂಟಿದ್ದೀವಿ. ಮತ್ತೇನು ಪ್ರಾಬ್ಲಮ್ ಇಲ್ಲ ಡ್ಯಾಡಿ, ಮನೆಯಲ್ಲೆಲ್ಲರೂ ಆರಾಮಾಗಿದ್ದೀವಿ. ಪಲ್ಲವಿ, ಇವ ಹೇಳಕ್ಕೆ ಕುಂತಿದ್ದೆ ನಿಜ ಆಯ್ತಾನೆ? ಏನಿಲ್ಲಮ್ಮ, ನೀ ಹೇಳು. ನಿನ್ನ ಗಂಡ ನಿನಗೆ ಚಂದನತಗೆ ನೋಡ್ಕೊಂಡು ಹೊಂಟಾನ ಏನಿಲ್ಲ? ಹಂಗೇನಾರ ಮತ್ತೇನಾರ ಬಾಲ ತೆಗ್ದ ಅಂದ್ರೆ ಹೇಳಮ್ಮ, ನನಗೇನು ಮಾಡ್ಬೇಕಂತ ಗೊತ್ತೈತಿ. ಇಲ್ಲ ರೀ ಮಾವರ, ಹಂಗೇನೂ ಇಲ್ಲ. ಇಬ್ರು ಚಂದನತಂಗೆ ಹೊಂದ್ಕೊಂಡು ಹೊಂಟಿವ್ರಿ, ಜಗಳ ಗಿಗಳ ಏನೂ ಇಲ್ರಿ ಈಗ. ಹೌದಾ ಅಮ್ಮ, ಚಲೋ ಆತು ಬಿಡ ಹಂಗಾರ. ನೋಡು ಸಂಜಯ್, ನೀನು ಚಂದನ ತಂಗ ಪಲ್ಲವಿ ಜೊತೆ ಹೊಂದ್ಕೊಂಡು ಹೋಗು. ಪಲ್ಲವಿ ನೋಡಿ ಇವಾಗ ಈ ಮನಿ ಸೊಸೆಯಲ್ಲ, ಮನಿ ಮಗಳಾಗ್ಬಿಟ್ಟಾಳ. ಹಂಗ ನೀನು ಮನಿ ಮಗ ಆಗಿ ಕೆಲವೊಂದು ಜವಾಬ್ದಾರಿನ ಚಂದನ ತಂಗ ನಿಭಾಯಿಸ್ಕೊಂಡು ಹೋಗು. ಸರಿ ಆಯಿತು ಡ್ಯಾಡಿ. ಡ್ಯಾಡಿ, ನಂದೊಂದು ಸ್ವಲ್ಪ ಆಫೀಸ್ ಕೆಲಸ ಇದೆ, ಹೋಗಿ ಮಾಡ್ತೀನಿ. ನಾ ಬೇಕಾದ್ರೆ ಮಧ್ಯಾಹ್ನ ಊಟದ ಟೈಮಿಗೆ ಬರ್ತೀನಲ್ಲ, ಅವಾಗ ಮಾತಾಡ್ಕೋತಾ ಕೂತ್ಕೋತೀನಿ ಬೇಕಾದ್ರೆ. ಅಯ್ಯ ಇರು, ನಿಂದು ಆಫೀಸ್ ಕೆಲಸ ಯಾವಾಗಿರಂಗಿಲ್ಲ. ಡ್ಯಾಡಿ ಎಷ್ಟು ದಿನ ಆದಮೇಲೆ ಮನೆಗೆ ಬಂದೈತಿ, ಮಾತಾಡ್ಸಕೊಂತಾರ. ಆರಾಮಾಗಿರೋ, ಒಂದು 5 ನಿಮಿಷ ಹೋಗಂತೆ ಅಂತ. ಎಲ್ಲೂ ಓಡೋಗಂಗಿಲ್ಲ ನಿಂದು ಆಫೀಸಿನ ಕೆಲಸ. ಅತ್ಯಾರ, ನೀವ ಕೇಳ್ರಿ, ಏನ ಕೇಳ್ಬೇಕಂತ ಇದ್ರಲ್ಲ ಅವ್ರಿಗೆ. ಸರಿ ಡ್ಯಾಡಿ ಅಂದ್ರೆ. ಸಂಜಯ, ಪಲ್ಲವಿ, ಮತ್ತು ಯಾವಾಗ ಸಿಹಿ ಸುದ್ದಿ ಕೊಡೋದು? ನಾನಂತೂ ಮರಿ ಮೊಮ್ಮಗರಾಗಲಿ ಮೊಮ್ಮಗಳಾಗಲಿ ಯಾರಾಗಲಿ ಎತ್ತಿ ಆಡಿಸ್ಬೇಕಂತ ಕಾಯಕೊಂತೀನಿ ನೋಡು. ನಿಮ್ಮ ತಂದೆ ತಾಯಿ ಅಂತೂ ಮೊಮ್ಮಗಳನ್ನ ಆಡಿಸ್ಬೇಕಂತಂದು ತುದಿ ಈಗಾಲ ಮೇಲೆ ನಿಂತಾರ. ಹೇಳ್ರಿ, ಯಾವಾಗ ಸಿಹಿ ಸುದ್ದಿ ಕೊಡೋದು? ಅಯ್ಯ, ಹಿಂಗೆ ನಾಚ್ಕೊಂಡ್ರೆ ಹೆಂಗೆ ನೀವಿಬ್ರು? ಹೇಳ್ರಿ, ಯಾವಾಗ ಸಿಹಿ ಸುದ್ದಿ ಕೊಡೋದಂತಂದು. ಅಜ್ಜಿ, ನೀನಂತೂ ಎಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ ನಿನಗೆ. ಅಯ್ಯ, ಅದ್ರಾಗ ಏನೈತಿ? ನೀವು ಮತ್ತೆ ಇನ್ನೊಂದು ವರ್ಷ ಹೋಗ್ಲಿ ಬಿಡು, ಇನ್ನೂ 2 ವರ್ಷ ಹೋಗ್ಲಿ ಬಿಡು. ಈಗಲೇ ಯಾಕೆ, ಈಗಲೇ ಏನು ಅರ್ಜೆಂಟ್ ಐತಿ ಮಗು ಅಂತ ಸುಮ್ಮನೆ ಎದ್ಬಿಟ್ರೆ ಹೆಂಗಪ್ಪ ನಮ್ಮ ಗತಿ? ಹೇಳು ನಮಗೆ. ನೋಡಪ್ಪ, ಇನ್ನೊಂದು 4-5 ತಿಂಗಳದಾಗ ನಮಗೆ ಸಿಹಿ ಸುದ್ದಿ ಬೇಕು ಅಷ್ಟ. ಇಲ್ಲ ಅಂದ್ರೆ ನಾವು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಪ್ಪ. ಹ್ಞೂ ಸಂಜಯ್, ನಮಗಿರೋದು ಅದೊಂದ ಆಸೆಯಪ್ಪ, ಮತ್ತೇನೂ ಇಲ್ಲ. ಮೊಮ್ಮಗರ ಆಗಲಿ ಮೊಮ್ಮಗಳರ ಆಗಲಿ ನಡಿತೈತಿ, ನಮ್ಗೆ ಅದ ಬೇಕಂತಿಲ್ಲ. ಒಟ್ಟಿನಲ್ಲಿ ನಮಗೊಂದು ಮಗುಗೆ ಮೊಮ್ಮಗಳನ್ನ ಕೊಟ್ಟು ಬಿಡಪ್ಪ ಸಾಕತ್ತಾಗ. ಈ ಫ್ಯಾಮಿಲಿ ಪ್ಲ್ಯಾನಿಂಗು ಅದೆಲ್ಲ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಪ್ಪ ನೀನು. ಈಗ ಹೇಳ್ತೀನಿ ನೋಡು. ಸರಿ ಆಯ್ತು ತಗೋ ಮಮ್ಮಿ. ನಂದು ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ನಾ ಹೋಗ್ತೀನಿ, ಆಮೇಲೆ ಮಾತಾಡ್ತೀನಂತ. ಅಳಿಯಂದ್ರ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಸ್ವಲ್ಪ ದಿನದಾಗ ಸಿಹಿ ಸುದ್ದಿ ಕೊಡ್ತಾರೆ ತಗೋರಿ. ಈಗ ಹೆಂಗೋ ಇಬ್ರು ಆರಾಮಾಗದಾರಲ್ಲ, ಹೊಂದ್ಕೊಂಡು ಹೊಂಟಾರಲ್ಲ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹ್ಞೂ ರೀ ಅತ್ತೆರ, ಇಷ್ಟು ದಿನ ಇದೊಂದು ಚಿಂತಿತ್ತು ಮಗ ಮತ್ತು ಸೊಸಿದು. ಇವಾಗ ಆ ಚಿಂತಿನೂ ಎಲ್ಲ ಬಗೆಹರಿದೋತಪ್ಪ. ನಮ್ಗೊಂದು ಮೊಮ್ಮಗನಾರ ಕೊಟ್ಬಿಟ್ರ ನಮ್ಮ ಪಾಡಿ ನಾವು ಆಟ ಆಡಿಸ್ಕೊಂತ ಇದ್ದು ಬಿಡ್ತೀವಿ ನೋಡ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಪ್ಪ, ಆಗತ್ತಾಗತ್ತ.